ಹೈದರಾಬಾದ್ನ ಈಸ್ಟ್ ಬೃಂದಾವನ ಕಾಲೋನಿಯಲ್ಲಿರೋ ಒಂದು ಲೇಡಿ ಸದ್ಯಕ್ಕೆ ನಡೀತಾ ಇರೋ ಟ್ರೆಂಡ್ ನ ಫಾಲೋ ಮಾಡಿದಾಳೆ. ಅಂದ್ರೆ ಇಟ್ಕೊಂಡವನಿಗೋಸ್ಕರ ಕಟ್ಕೊಂಡವನನ್ನೇ ಕೊಲೆ ಮಾಡೋರ ಟ್ರೆಂಡ್ಗೆ ಇಲ್ಲೊಬ್ಳು ಸೇರ್ಕೊಂಡಿದ್ದಾಳೆ. ಈ ಫೋಟೋದಲ್ಲಿರೋ ಆಂಟಿಯ ಹೆಸರು ಪೂರ್ಣಿಮಾ ಅಂತ. ನೋಡೋಕೆ ಈಗಷ್ಟೇ ಬಾಡ್ತಿರೋ ಆಪಲ್ ಥರ ಇರೋ ಇವಳ ವಯಸ್ಸು 35 ವರ್ಷ. ಇವಳಿಗೆ 11 ವರ್ಷದ ಮಗ ಸಹ ಇದ್ದಾನೆ. ವಿದ್ಯಾವಂತೆಯಾದ್ರೂ ಕಾಮದ ಕನವರಿಕೆ ಇವಳನ್ನ ಇದೀಗ ಜೈಲು ಪಾಲಾಗುವಂತೆ ಮಾಡಿದೆ. ಇವಳ ಗಂಡನ ಹೆಸರು ಅಶೋಕ್ ಅಂತ. ವಯಸ್ಸು 45 ವರ್ಷ. ಅಶೋಕ್ಗೆ ಪೂರ್ಣಿಮಾ ಜೊತೆ 2011ರಲ್ಲೇ ಮದುವೆಯಾಗಿತ್ತು. ಆಗ ಪೂರ್ಣಿಮಾ 25 ವರ್ಷದ ಯೌವನವನ್ನ ಮೈಯಲ್ಲಿ ತುಂಬಿಕೊಂಡು ಪರಿಪೂರ್ಣವಾಗಿದ್ಲು. ಇವಳ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಒಬ್ಬ ಮಗ ಕೂಡ ಇದ್ದಾನೆ. ಇದ್ದಿದ್ರಲ್ಲೇ ಗಂಡ ಹೆಂಡತಿ ಖುಷಿಯಾಗಿ ಜೀವನವನ್ನ ಸಾಗಿಸ್ತಿದ್ರು. ಅಶೋಕ್ ಲಾಜಿಸ್ಟಿಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ಪೂರ್ಣಿಮಾ ಮನೆ ಹತ್ರನೇ ಪ್ಲೇ ಸ್ಕೂಲ್ ನ ನಡೆಸ್ತಿದ್ಲು. ಆಗ್ಲೇ ಇವರು ವಾಸ ಮಾಡ್ತಿದ್ದ ಬೋಡುಪಲ್ಲಿಯ ಕಾಲೋನಿಯಲ್ಲೇ ಮಹೇಶ್ ಎಂಬಾತನ ಜೊತೆ ಪೂರ್ಣಿಮಾಗೆ ಪರಿಚಯವಾಗಿತ್ತು. ಆ ಪರಿಚಯ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ಇವನ ವಯಸ್ಸು 22 ವರ್ಷ, ಪೂರ್ಣಿಮಾ ವಯಸ್ಸು 35. ಇಬ್ಬರಿಗೂ ಕಾಮದಾಹ ತುಂಬಿ ತುಳುಕೋ ವಯಸ್ಸು. ಹೀಗಾಗಿ 22 ವರ್ಷದ ಮಹೇಶನ ಜೊತೆ ಪೂರ್ಣಿಮಾ ಪಲ್ಲಂಗಾಟಾಟವನ್ನ ಆಡ್ತಾ ಎಂಜಾಯ್ ಮಾಡ್ತಿದ್ಲು. ತನಗಿಂತ ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಮಹೇಶ ಕೊಡ್ತಿದ್ದ ಶೃಂಗಾರದ ಸುಖಕ್ಕೆ ಇವಳು ನಲುಗಿ ಹೋಗ್ತಿದ್ಲು. ಮಂಚದ ಮೇಲೆ ಇದ್ದಷ್ಟು ಹೊತ್ತು ಇವನು ಇವಳಲ್ಲಿದ್ದ ಅಳಿದುಳಿದ ಮಕರಂದವನ್ನು ಹೀರಿ ಬಿಡ್ತಿದ್ದ. ಆದ್ರೆ ಇವಳ ಕಾಮದ ಕಮಟು ವಾಸನೆ ಗಂಡನ ಮೂಗಿಗೆ ಬಡಿಯೋಕೆ ಹೆಚ್ಚು ದಿನ ತಗೊಂಡಿರಲಿಲ್ಲ. ಪೂರ್ಣಿಮಾ ಮಹೇಶನ ಜೊತೆ ಮಲಗಿ ಮೈಚೆಲ್ಲೋದನ್ನ ಒಂದು ದಿನ ಗಂಡ ಅಶೋಕ್ ಕಣ್ಣಾರೆ ನೋಡಿದ್ದ. ಆದ್ರೆ ಮಗನ ಮುಖ ನೋಡಿ ಹೆಂಡತಿಗೆ ವಾರ್ನಿಂಗ್ ಕೊಟ್ಟಿದ್ದ. ನಮಗೆ 11 ವರ್ಷದ ಮಗನಿದ್ದು ಇನ್ಮುಂದೆ ಇಂತಹ ತಪ್ಪು ಕೆಲಸಗಳನ್ನ ಮಾಡಬೇಡ ಅಂತಷ್ಟೇ ಎಚ್ಚರಿಸಿದ್ದ. ಆದ್ರೆ ಕಾಮ ಅಂದ್ರೆ ಸಾಕು ಕಾಚ ಹಾಕೋದನ್ನೇ ಮರೀತಿದ್ದ ಇವಳು ಗಂಡನ ಮಾತನ್ನ ಕೇರ್ ಮಾಡ್ತಾ ಇರಲಿಲ್ಲ. ಗಂಡನಿಗೆ ಗೋಲಿ ಹೊಡೆದು ಪ್ರಿಯಕರನಿಗೆ ತೊಡೆಗಳನ್ನ ತೋರಿಸಿ ಕಾಮಸುಖದಲ್ಲಿ ತೇಲಿಸಿ ಬಿಡ್ತಿದ್ಲು. ಮೊದಲಿಗೆ ಗಂಡನಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ಭಯದಲ್ಲೇ ಕಾಮದಾಟ ಆಡ್ತಿದ್ದವಳು ನಂತರ ಗಂಡನಿಗೆ ಗೊತ್ತಾದ್ರೂ ನಂದು ಏನ್ ಕಿತ್ಕೋತಾನೋ ನೋಡ್ತೀನಿ ಅಂತ ದಿನನಿತ್ಯ ಪ್ರಿಯಕರನ ಜೊತೆ ಪಲ್ಲಂಗವೇರಿ ಬಿಡ್ತಿದ್ಲು. ಇದೇ ಕಾರಣಕ್ಕೆ ಮನೆಯಲ್ಲಿ ದಿನನಿತ್ಯ ಜಗಳ ಮಾಮೂಲಿಯಾಗಿತ್ತು. ಇದರಿಂದ ಅಶೋಕ್ ಮಾನಸಿಕ ನೆಮ್ಮದಿಯನ್ನ ಕಳ್ಕೊಂಡಿದ್ದ. ಗಂಡ ಎಷ್ಟೇ ಬೈದ್ರು ಇವಳಿಗೆ ಮಾತ್ರ ಬುದ್ಧಿ ಬಂದಿರಲಿಲ್ಲ. ಪೂರ್ಣಿಮಾ ಬದಲಾಗೋದಿರ್ಲಿ, ಕನಿಷ್ಠ ಪಕ್ಷ ಗಂಡನಿಗೆ ಭಯವನ್ನು ಸಹ ಪಡ್ತಾ ಇರಲಿಲ್ಲ. ಸದಾ ಹೆಗ್ಗು ಸಿಗ್ಗಿಲ್ಲದೆ ಮಹೇಶನ ಜೊತೆ ಅಕ್ರಮ ಸಂಬಂಧವನ್ನ ಹಾಯಾಗಿ ಸಾಗಿಸ್ತಿದ್ಲು. ಇನ್ನು ಹೇಳಿದ್ರೆ ಪ್ರಯೋಜನ ಇಲ್ಲ ಅಂತ ಅರಿತ ಅಶೋಕ್ ಮಗನ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮನೆಯನ್ನೇ ಬದಲಾಯಿಸಿದ್ದ. ಮನೆ ಬದಲಾಯಿಸಿದ್ರೆ ಹೆಂಡತಿಗೆ ಬುದ್ಧಿ ಬರುತ್ತೆ ಅಂತ ಅಶೋಕ್ ಮನೆಯನ್ನ ಖಾಲಿ ಮಾಡಿದ್ದ. ಇಲ್ಲಿ ಅಶೋಕ್ ಮನೆ ಬದಲಾಯಿಸಿ ಮನೆಗೆ ಬೀಗ ಹಾಕಿದ್ನೇ ಹೊರತು ಇವಳ ಕಾಮದಾಟಕ್ಕೆ ಬೀಗ ಹಾಕೋಕೆ ಇವನಿಂದ ಸಾಧ್ಯವಿರಲಿಲ್ಲ. ಮನೆ ಬದಲಾಯಿಸಿದ್ರು ಕೂಡ ಇವಳಿಗೆ ಸ್ವಲ್ಪವೂ ಬುದ್ಧಿ ಬಂದಿರಲಿಲ್ಲ. ಇವಳ ಕಾಮದಾಟಕ್ಕೆ ಕಡಿವಾಣ ಹಾಕುವಲ್ಲಿ ಅಶೋಕ್ ಸೋತಿದ್ದ. ಅತ್ತ ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಇತ್ತ ಪೂರ್ಣಿಮಾ ಪ್ರಿಯಕರನಿಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಳ್ತಿದ್ಲು. ಪ್ರಿಯಕರ ಮನೆಗೆ ಬರ್ತಿದ್ದಂತೆ ಅವನ ಜೊತೆ ಬೆತ್ತಲಾಗಿ ಬಿಡ್ತಿದ್ಲು. ಗಂಡ ಮನೆಗೆ ಬರೋ ವರೆಗೂ ಅವನ ಜೊತೆಯಲ್ಲೇ ಮಲಗಿ ಮಜಾ ಮಾಡ್ತಾ ಎಂಜಾಯ್ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಿದ್ಲು. ಇಷ್ಟಾದ್ರೂ ಇವಳ ಗಂಡ ಅದನ್ನೆಲ್ಲ ಸಹಿಸಿಕೊಂಡೇ ಬಂದಿದ್ದ. ಆದ್ರೆ ಕಳೆದ ಡಿಸೆಂಬರ್ 11ರಂದು ಇದು ಅತಿರೇಕಕ್ಕೆ ಹೋಗಿತ್ತು. ಸಂಜೆ ಕೆಲಸ ಮುಗಿಸಿಕೊಂಡು ಅಶೋಕ್ ಮನೆಗೆ ಬಂದಿದ್ದ. ಅಂದು ಇವಳ ಕಾಮದಾಹ ಎಷ್ಟು ಹೊತ್ತಾದ್ರೂ ತೀರದೆ ಅಂದು ಸಂಜೆವರೆಗೂ ಇವರಿಬ್ರು ಬೆತ್ತಲಾಗಿದ್ರು. ಅದೇ ಟೈಮ್ಗೆ ಮನೆಗೆ ಗಂಡ ಅಶೋಕ್ ಬಂದಿದ್ದ. ಆಗ ಹೆಂಡತಿ ಪೂರ್ಣಿಮಾ ಪ್ರಿಯಕರ ಮಹೇಶನ ಜೊತೆ ಬೆತ್ತಲಾಗಿ ಕಾಲು ಅಗಲಿಸಿ ಕಾಮಕೇಳಿಯಲ್ಲಿ ಮುಳುಗಿ ತೇಲ್ತಿರೋದನ್ನ ಕಣ್ಣಾರೆ ಕಂಡಿದ್ದ. ಇದರಿಂದ ಕೋಪಾರುಣ ನೇತ್ರನಾದ ಅಶೋಕ್ ಹೆಂಡತಿಯನ್ನು ಹಿಡಿದು ಜಾಡಿಸಿದ್ದ. ಮಹೇಶ ಅಲ್ಲಿಂದ ಕಾಲ್ಕಿತ್ತಿದ್ದ. ಆಗ ಅಶೋಕ್ ಅವನಿಂದ ದೂರ ಇರು, ಇಲ್ಲ ನನ್ನ ಬಿಟ್ಬಿಡು ಅಂತ ಹೆಂಡತಿ ಮೇಲೆ ಕೂಗಾಡಿದ್ದ. ಆದ್ರೆ ಈ ಮಾತನ್ನ ಇವಳು ಬೇರೆ ರೀತಿನೇ ಅರ್ಥ ಮಾಡ್ಕೊಂಡಿದ್ಲೋ ಏನೋ. ಪೂರ್ಣಿಮಾ ಗಂಡನನ್ನೇ ಬಿಡೋಕೆ ರೆಡಿಯಾಗಿದ್ಲು. ಗಲಾಟೆ ವೇಳೆ ಪರಾರಿಯಾಗಿದ್ದ ಪ್ರಿಯಕರ ಮಹೇಶನಿಗೆ ಪೂರ್ಣಿಮಾ ತಕ್ಷಣವೇ ಕಾಲ್ ಮಾಡಿದ್ಲು. ಕಾಲ್ ಮಾಡಿ ಲವರ್ ಹತ್ರ ಗಂಡನ ವಿರುದ್ಧ ದೂರು ಹೇಳಿದ್ಲು. ಅಲ್ಲದೆ ನನ್ನ ಗಂಡನನ್ನ ಕೊಂದು ಬಿಡು ಅಂತ ಪ್ರಿಯಕರನಿಗೆ ಆದೇಶಿಸಿದ್ಲು. ಮೊದಲು ನನ್ನ ಗಂಡನನ್ನ ಕೊಂದು ಬಿಡೋಣ, ಆಮೇಲೆ ನಂತರ ಇಬ್ರು ಜೊತೆಯಾಗಿ ಇರಬಹುದು ಅಂತ ಪೂರ್ಣಿಮಾ ಪ್ರಿಯಕರನಿಗೆ ಹೇಳಿದ್ಲು. ಇದಕ್ಕೆ ನೀನು ಓಕೆ ಅಂದ್ರೆ ಜೀವನ ಪೂರ್ತಿ ನಿನ್ನ ಜೊತೆ ಇರ್ತೀನಿ ಅಂತ ಮಹೇಶ ಸಹ ಅಶೋಕ್ ಕೊಲೆಗೆ ಸರಿ ಅಂದಿದ್ದ. ಮದುವೆಯಾಗಿ 12 ವರ್ಷದ ಮಗನಿರುವಾಗ ಕಾಮದ ಹುಚ್ಚು ಇವಳನ್ನ ಗಂಡನನ್ನ ಕೊಲೆ ಮಾಡಿಸೋ ಹಂತಕ್ಕೆ ತಂದು ನಿಲ್ಲಿಸಿತ್ತು. ಇತ್ತ ಮದುವೆಯಾಗಿರೋ 35 ವರ್ಷದ ಆಂಟಿಯ ಸಹವಾಸ ಮಾಡಿ ಅವಳಿಗಾಗಿ ಹಂತಕನಾಗೋಕೆ ಮಹೇಶ ಸಹ ರೆಡಿಯಾಗಿದ್ದ. ಬದುಕು ಕಟ್ಕೊಳ್ಳೋಕೆ ಅಂತ ಊರು ಬಿಟ್ಟು ಬಂದವನು ಹರಿದು ಊರ್ಬಾಗ್ಲಾಗಿರೋಳಿಗೋಸ್ಕರ ಕೊಲೆಗಾರನಾಗಿ ಹೋಗಿದ್ದ. ಕೇವಲ ಕಾಮವನ್ನೇ ಕಣ್ತುಂಬಿಕೊಂಡಿದ್ದ ಈ ಕಾಮಾಪಿಪಾಸುಗಳು ಗಲಾಟೆಯಾದ ಮಾರನೇ ದಿನವೇ ಅಶೋಕ್ನ ಕೊಲೆ ಮಾಡೋಕೆ ಮುಂದಾಗಿದ್ರು. ಇದಕ್ಕೆ ಮಹೇಶ್ ತನ್ನ ಸ್ನೇಹಿತನಾದ ಸಾಯಿ ಕುಮಾರ್ ಅನ್ನೋನ ಸಹಾಯವನ್ನು ಕೇಳಿದ್ದ. ಹೆಂಡತಿ ಮಿಂಡನಿಗಾಗಿ ಗಂಡನನ್ನ ಕೊಲೆ ಮಾಡಬೇಕು ಅಂತ
ದೃಢವಾಗಿ ನಿರ್ಧರಿಸಿ ಬಿಟ್ಟಿದ್ಲು. ಹೀಗೆ ಕಳೆದ ಡಿಸೆಂಬರ್ 12ರಂದು ತನ್ನ ಪ್ರಿಯಕರ ಮಹೇಶನನ್ನ ಮತ್ತೆ ಮನೆಗೆ ಕರೆಸಿಕೊಂಡಿದ್ಲು. ಜೊತೆಗೆ ಸಾಯಿ ಕುಮಾರ್ ಸಹ ಮನೆಗೆ ಬಂದಿದ್ದ. ಅಂದು 3 ಜನ ಮನೆಯಲ್ಲೇ ಊಟ ಮಾಡಿದ್ರು. ಗಂಡ ಬರೋದಕ್ಕೂ ಮೊದಲು ಇವಳನ್ನ ರೂಮ್ಗೆ ಕರ್ಕೊಂಡು ಹೋದ ಮಹೇಶ ಪೂರ್ಣಿಮಾ ದೇಹವನ್ನ ಪುಡಿಗಟ್ಟಿದ್ದ. ಬಳಿಕ ಮಗ ಸ್ಕೂಲಿಂದ ಬರೋಕ್ಕೂ ಮೊದಲೇ ಕೊಲೆ ಮಾಡಬೇಕು ಅಂತ ಎಲ್ರೂ ಪ್ಲಾನ್ ಮಾಡ್ಕೊಂಡಿದ್ರು. ಅಂದು ಸಂಜೆ 6 ಗಂಟೆಗೆಲ್ಲ ಅಶೋಕ್ ತನ್ನ ಮನೆಗೆ ಬಂದಿದ್ದ. ನನ್ನ ಸಾವಿಗೆ ಡೇಟ್ ಫಿಕ್ಸ್ ಆಗಿದೆ ಅನ್ನೋ ಸಣ್ಣ ಸುಳಿವು ಕೂಡ ಅಂದು ಇವನಿಗಿರ್ಲಿಲ್ಲ. ಅವತ್ತು ಬರ್ತಾ ತನ್ನ ಮಗನಿಗಾಗಿ ತಿಂಡಿಯನ್ನು ತಂದಿದ್ದ. ಗೇಟ್ ಒಳಗೆ ಬೈಕ್ ನಿಲ್ಲಿಸಿದವನು ಸಾಧಾರಣವಾಗಿ ಮನೆಯ ಒಳಗೆ ಹೋಗಿದ್ದ. ಮನೆ ಒಳಗೆ ಕಾಲ್ ಇಡ್ತಿದ್ದಂತೆ ಐರನ್ ರಾಡ್ ನಿಂದ ಅಶೋಕ್ ಮೇಲೆ ದಾಳಿ ಮಾಡಿದ್ರು. ಸೌಂಡ್ ಹೊರಗೆ ಹೋಗದಂತೆ ಪೂರ್ಣಿಮಾ ಮನೆ ಬಾಗಿಲನ್ನ ಹಾಕಿದ್ಲು. ನಂತರ ಅಶೋಕ್ನ ಪೂರ್ಣಿಮಾ ಹಾಗೂ ಸಾಯಿ ಕುಮಾರ್ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಮಹೇಶ ವೇಲ್ನಿಂದ ಇವನ ಕುತ್ತಿಗೆಯನ್ನ ಬಿಗಿದಿದ್ದ. ಒಂದು ಕಡೆ ನೋವಿನಿಂದ ಒದ್ದಾಡ್ತಾ ಇನ್ನೊಂದು ಕಡೆ ಉಸಿರಾಡೋಕೆ ಸಾಧ್ಯವಾಗದೆ ಅಶೋಕ್ ಒದ್ದಾಡಿ ಹೋಗಿದ್ದ. ಗಂಡ ನೋವಿನಿಂದ ಒದ್ದಾಡುವಾಗ ಪೂರ್ಣಿಮಾ ಗಂಡನ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಹೀಗೆ ನೋಡ್ತಿದ್ದಂತೆ 3 ಜನ ಸೇರ್ಕೊಂಡು ಅಶೋಕ್ ಪ್ರಾಣವನ್ನ ತೆಗೆದಿದ್ರು. ರಾಡ್ನಿಂದ ಹೊಡೆದಿದ್ರಿಂದ ಅಶೋಕ್ ಬಟ್ಟೆ ಪೂರ್ತಿ ರಕ್ತಸಿಕ್ತವಾಗಿತ್ತು. ಆಗ ಗಂಡನ ಬಟ್ಟೆ ತೆಗೆದು ಬೇರೆ ಬಟ್ಟೆ ಹಾಕಿದ ಇವಳು ಬಾಯ್ ಫ್ರೆಂಡ್ ಸಹಾಯದಿಂದ ಮೃತದೇಹವನ್ನ ತಗೊಂಡು ಹೋಗಿ ಬಾತ್ರೂಮ್ ನಲ್ಲಿ ಹಾಕಿದ್ಲು. ಬಳಿಕ ಮಹೇಶ ಹಾಗೂ ಸಾಯಿ ಕುಮಾರ್ ಇಬ್ರು ಅಲ್ಲಿಂದ ಪರಾರಿಯಾಗಿದ್ರು. ಇವಳು ಏನೂ ಗೊತ್ತಿಲ್ಲದವಳಂತೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಕಿಚನ್ ನಲ್ಲಿ ಅಡುಗೆ ಮಾಡ್ತಾ ಬ್ಯುಸಿಯಾಗಿದ್ಲು. ಮಗ ಸ್ಕೂಲಿಂದ ಮನೆಗೆ ಬಂದಿದ್ದ. ಆಗ ಪೂರ್ಣಿಮಾ ಮಗನಿಗೆ ಅಪ್ಪನನ್ನ ಕರ್ಕೊಂಡು ಊಟಕ್ಕೆ ಬಾ ಅಂತ ಹೇಳಿದ್ಲು. ಮಗ ಬೆಡ್ರೂಮ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಅಶೋಕ್ ಕಾಣಿಸಿರ್ಲಿಲ್ಲ. ನಂತರ ಬಾತ್ರೂಮ್ಗೆ ಹೋಗಿ ನೋಡಿದ್ರೆ ಅಲ್ಲಿ ತಂದೆ ಶವವಾಗಿ ಬಿದ್ದಿದ್ದ. ಇದನ್ನು ನೋಡಿದ 11 ವರ್ಷದ ಮಗ ಆಘಾತಕ್ಕೆ ಒಳಗಾಗಿದ್ದ. ಇಲ್ಲಿಂದಲೇ ಈ ಮಹಾನಟಿ ಹೈಡ್ರಾಮಾ ಮಾಡೋಕೆ ಶುರು ಮಾಡಿದ್ಲು. ಸುತ್ತಮುತ್ತಲಿನವರ ಸಹಾಯದಿಂದ ಹತ್ರದಲ್ಲೇ ಇದ್ದ ಆಸ್ಪತ್ರೆಗೆ ಗಂಡನನ್ನ ಕರ್ಕೊಂಡು ಹೋಗಿದ್ಲು. ಆಗ ಡಾಕ್ಟರ್ಗಳು ಅಶೋಕ್ ಮೃತಪಟ್ಟಿದ್ದಾನೆ ಅಂತ ಹೇಳಿದ್ರು. ಆದ್ರೆ ಇವನ ತಲೆಯಲ್ಲಿ ತೀವ್ರವಾಗಿ ಗಾಯವಾಗಿದ್ರಿಂದ ಅವರು ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು. ಇತ್ತ ಅಶೋಕ್ ಹಾರ್ಟ್ ಅಟ್ಯಾಕ್ ನಿಂದ ಸತ್ತು ಹೋದ ಅಂತ ಪೂರ್ಣಿಮಾ ಬಂಧುಗಳ ಹತ್ರ ಕತೆ ಕಟ್ಟೋಕೆ ಶುರು ಮಾಡಿದ್ಲು. ವಿಷಯ ತಿಳಿದು ಪೊಲೀಸರು ತಕ್ಷಣವೇ ಆಸ್ಪತ್ರೆಗೆ ಧಾವಿಸಿದ್ರು. ಏನು ನಡೀತು ಅಂತ ಪೂರ್ಣಿಮಾ ಹತ್ರ ಕೇಳಿದಾಗ ಅವಳು ಕತೆ ಹೇಳೋಕೆ ಶುರು ಮಾಡಿದ್ಲು. ನನ್ನ ಗಂಡ ಆಫೀಸ್ನಿಂದ ಬಂದ ಕೂಡಲೇ ರೂಮ್ಗೆ ಹೋಗಿದ್ದ. ನನ್ನ ಮಗ ಸ್ಕೂಲಿಂದ ಇನ್ನೂ ಬಂದಿರಲಿಲ್ಲ. ನಾನು ಅಡುಗೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಅಡುಗೆ ರೆಡಿ ಮಾಡಿ ನನ್ನ ಗಂಡನನ್ನ ಊಟಕ್ಕೆ ಕರೆಯೋಕೆ ಮಗನಿಗೆ ಹೇಳಿದ್ದೆ. ಆಗ ಬಾತ್ರೂಮ್ನಲ್ಲಿ ನನ್ನ ಗಂಡ ಜ್ಞಾನ ಇಲ್ಲದೆ ಬಿದ್ದಿದ್ದ. ನೋಡಿದ್ರೆ ತಲೆಗೆ ಗಾಯವಾಗಿತ್ತು ಅಂತ ಮಾಡಿದ್ದ ಕೊಲೆಯನ್ನೇ ನಾಚಿಸುವಂತೆ ಪೂರ್ಣಿಮಾ ಸುಳ್ಳು ಹೇಳಿದ್ಲು. ಬಂಧುಗಳ ಹತ್ರ ಸಹ ಇದೇ ಕಥೆಯನ್ನ ಹೇಳ್ಕೊಂಡು ಬಂದಿದ್ಲು. ಗಂಡ ಹಾರ್ಟ್ ಅಟ್ಯಾಕ್ ನಿಂದ ಸತ್ತಿದ್ದಾನೆ ಅಂತ ಹೇಳ್ತಾ ಕಣ್ಣೀರು ಹಾಕಿ ಗೋಳಾಡಿದ್ಲು. ಆಗ್ಲೇ ಇವಳ ಕಣ್ಣೀರನ್ನ ನೋಡಿ ಪೊಲೀಸರಿಗೆ ಸಣ್ಣ ಅನುಮಾನ ಶುರುವಾಗಿತ್ತು. ನಿಮಗೆ ಯಾರಾದ್ರೂ ಶತ್ರುಗಳು ಇದಾರಾ ಅಂತ ಮೊದಲಿಗೆ ಪೊಲೀಸರು ಕೇಳಿದ್ರು. ಆಗ ಪೂರ್ಣಿಮಾ ದುಃಖದಲ್ಲಿ ಮುಳುಗಿ ತೇಲ್ತಿದ್ರು ನಾರ್ಮಲ್ ಆಗಿ ಉತ್ತರಿಸಿದ್ಲು. ಪೊಲೀಸರಿಂದ ಹಿಡಿದು ಮೀಡಿಯಾಗಳವರೆಗೂ ಒಂದೇ ಕಥೆಯನ್ನ ಹೇಳ್ಕೊಂಡು ಬಂದಿದ್ಲು. ಇದರಿಂದ ಪೂರ್ಣಿಮಾ ವರ್ತನೆ ಮೇಲೆ ಮತ್ತಷ್ಟು ಅನುಮಾನ ಶುರುವಾಗಿತ್ತು. ಆಗ ಪೊಲೀಸರು ಪೂರ್ಣಿಮಾ ಮನೆ ಮುಂದೆ ಇದ್ದ ಸಿಸಿಟಿವಿ ಕ್ಯಾಮೆರಾದ ದೃಶ್ಯಾವಳಿಯನ್ನ ಚೆಕ್ ಮಾಡಿದ್ರು. ಆಗ್ಲೇ ಈ ಹಸಿ ಪತಿವ್ರತೆಯ ಪಲ್ಲಂಗದಾಟ ಬಯಲಾಗಿತ್ತು. ಕೊಲೆ ನಡೆದ ದಿನ ಅಶೋಕ್ ಮನೆಗೆ ಮಹೇಶ್ ಹಾಗೂ ಸಾಯಿ ಕುಮಾರ್ ಹೋಗಿರೋದು ಅದರಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿತ್ತು. ಆಗ ಪೂರ್ಣಿಮಾನ ವಿಚಾರಿಸಿದ್ರೆ ಮೊದಲಿಗೆ ನಾಟಕವಾಡಿದ್ಲು. ಇದರಿಂದ ಪೊಲೀಸರು ಇವಳ ಕಾಚ ಬಿಚ್ಚಿ ಕುಂಡಿ ಒಳಗೆ ಲಾಠಿ ತುರುಕ್ತಿದ್ದಂತೆ ಅಸಲಿ ನಿಜವನ್ನ ಬಾಯಿ ಬಿಟ್ಟಿದ್ಲು. ಗಂಡನನ್ನ ಇವಳೇ ಕೊಲೆ ಮಾಡಿಸಿದ್ದು ಅಂತ ಗೊತ್ತಾಗಿ ಬಂಧುಗಳೆಲ್ಲ ಶಾಕ್ ಆಗಿದ್ರು. ಅಶೋಕ್ನ ಕೊಲೆ ಮಾಡೋ ಬದಲು ಇವಳು ಲವರ್ ಜೊತೆ ಓಡ್ ಹೋಗಿದ್ದಿದ್ರೆ ಆಗ್ತಿತ್ತು. ಹೀಗೆ ಮಾಡಿದ್ದಿದ್ರೆ ಕೊನೆ ಪಕ್ಷ ಆ ಮಗನಿಗೆ ತಂದೆಯಾದ್ರೂ ಇರ್ತಿದ್ದ ಅಂತ ಬಂಧುಗಳೆಲ್ಲ ಇವಳಿಗೆ ಹಿಡಿ ಶಾಪ ಹಾಕಿದ್ರು. కొనెಗೆ ತನ್ನ ಮಗನ ಜೀವನವನ್ನೇ ನಾಶ ಮಾಡಿದವಳು ತಂದೆಯನ್ನ ಇಹಲೋಕಕ್ಕೆ ಕಳಿಸಿದ್ರೆ ಇವಳು జైలుಗೆ ಹೋಗಿದ್ದಾಳೆ. దాన్ని బయటికి రానియొద్దు, దాన్ని చంపేయాలి, అది జైల్లోనే సావాలి. అదే మాకు కావాలి. లైఫ్ మొత్తం లైఫ్ డెత్ దానికి అక్కడే ఉండాలి, బయటికి రానియకుండా చూసుకోండి. లేదంటే ఇంకొకరు చేస్తారు ఇలానే మా అన్నలాగా. ఆమెనే యాక్సెప్ట్ చేసింది రాత్రి. ఆమె యాక్సెప్ట్ చేసిన తర్వాతనే మేమే ఆశ్చర్యపోతున్నాం, ఇదేంది ఇట్లా చేసిందని. ఆమె ఒకతే చేసిందంట. వెనకాల ఎంత మంది ఉన్నారో తెలీదు, ಇಂಟ್ರೋಗೇಷನ್ ನಡೆಸುತ್ತಿದೆ. మరి ಸದ್ಯ ಪೂರ್ಣಿಮಾ ಸೇರಿದಂತೆ ಇವಳ ಲವರ್ ಮಹೇಶ್ ಹಾಗೂ ಅವನ ಫ್ರೆಂಡ್ ಸಾಯಿ ಕುಮಾರ್ನ ಸಹ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಇನ್ನು ಈ ಮಿಟುಕಲಾಡಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.